ಮಾನ್ವಿ ಪಾರಿವಾಳದ ಐತಿಹಾಸಿಕ ದಾಖಲೆಯ ಸಾಧನೆ. ಡೆಲ್ಲಿಯಿಂದ ಮಾನ್ವಿಗೆ 2.5 ದಿನದೊಳಗೆ ಬಂದಿಳಿದ ಪಾರಿವಾಳ. ಎಂಆರ್ಸಿಎಫ್ ಕ್ಲಬ್ ವತಿಯಿಂದ ಆಯೋಜಿಸಲಾದ ಪಾರಿವಾಳ ಹಾರಾಟ ಸ್ಪರ್ಧೆಯಲ್ಲಿ ಮಾನ್ವಿ ಪಟ್ಟಣದ ಪಾರಿವಾಳವೊಂದು ಅಪರೂಪದ ದಾಖಲೆ ನಿರ್ಮಿಸಿ ಗಮನ ಸೆಳೆದು ದಾಖಲೆ ನಿರ್ಮಿಸಿದೆ ಎಂದು ಪಾರಿವಾಳ ಪ್ರೇಮಿ ಹಾಗೂ ಮಾಲೀಕ ಅಯಾಸ್ ಮಾನ್ವಿ ಹೇಳಿದರು. ಮಾರ್ಚ್ 1ರಂದು ಎಂಆರ್ಪಿಎಸ್ ಕ್ಲಬ್ ವತಿಯಿಂದ ಡೆಲ್ಲಿಯಿಂದ ಕೊಪ್ಪಳ, ಗಂಗಾವತಿ, ಸಿದ್ದನೂರು ಹಾಗೂ ಮಾನ್ವಿ ಪಟ್ಟಣದ ಪಾರಿವಾಳಗಳನ್ನು ಬಿಡುಗಡೆ ಮಾಡಲಾಯಿತು. ಅದರಲ್ಲಿ ಮಾನ್ವಿ ಪಟ್ಟಣದ ನಿವಾಸಿಯಾದ ಅಯಾಸ್ ಅವರ ಪಾರಿವಾಳವು ಕೇವಲ 2.5 ದಿನಗಳಲ್ಲಿ ಗರಿಷ್ಠ 1855 ಕಿಲೋಮೀಟರ್ ದೂರದಲ್ಲಿರುವ ದೆಹಲಿಯಿಂದ ಮಾನ್ವಿಗೆ ಬಂದು ಇಳಿಯುವ ಮೂಲಕ ವಿಶಿಷ್ಟ ಸಾಧನೆ ಮಾಡಿದೆ. ಕರ್ನಾಟಕದಾದ್ಯಂತ ಡೆಲ್ಲಿಯಿಂದ ಬಿಡುಗಡೆಗೊಂಡ ಪಾರಿವಾಳಗಳು ಎಷ್ಟು ಕಡಿಮೆ ಅವಧಿಯಲ್ಲಿ ಗುರಿ ಸ್ಥಳಕ್ಕೆ ತಲುಪಿದ ದಾಖಲೆ ಇದುವರೆಗೆ ಇಲ್ಲವೆಂದು ಪಾರಿವಾಳ ಸಾಕಾಣಿಕೆ ವಲಯದವರು ತಿಳಿಸಿದ್ದಾರೆ. ಈ ಮೂಲಕ ಮೊಟ್ಟಮೊದಲ ಬಾರಿಗೆ ಮಾನ್ವಿ ಪಟ್ಟಣದ ಅಯಾಸ್ ಅವರ ಪಾರಿವಾಳ ರಾಜ್ಯಮಟ್ಟದ ದಾಖಲೆ ನಿರ್ಮಿಸಿದೆ ಎಂದು ತಿಳಿದು ಬಂದಿದ್ದು, ಈ ಸಾಧನೆ ಹಿನ್ನೆಲೆಯಲ್ಲಿ ಎಂಆರ್ಪಿಎಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಅಯಾಸ್ ಅವರ ಪಾರಿವಾಳದ ಈ ಸಾಧನೆ ಮಾನ್ವಿ ಪಟ್ಟಣದ ಕೀರ್ತಿಯನ್ನು ಹೆಚ್ಚಿಸಿದೆ, ಹೆಮ್ಮೆಯ ವಿಷಯವಾಗಿದೆ ಎಂದು ಅವರು ತಿಳಿಸಿದರು. ಶಾಂತಕುಮಾರ್ ಅಂತ ಹೇಳಿ ಎಂಆರ್ಪಿಎಸ್ ಮಾನ್ವಿ ಕ್ಲಬ್ ವತಿಯಿಂದ ಮಾತಾಡ್ತಾ ಇರೋದು. ಪ್ರೆಸಿಡೆಂಟ್ ಆಗಿ ಒಂದು 3-4 ವರ್ಷಗಳಿಂದ ನಾವು ರೇಸಿಂಗ್ ಪಿಜನ್ಸ್ ರೇಸ್ ಆಡಿಸ್ತಾ ಇದ್ದೀವಿ. ಅದರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಡೆಲ್ಲಿ ರೇಸ್ ಆಡಿಸಲಾಗಿದೆ. ಅದರಲ್ಲಿ 2.5 ದಿನದಲ್ಲಿ ಈ ಬರ್ಡ್ ಬಂದಿದೆ. ಅದೊಂದು ನಮ್ಮ ಕರ್ನಾಟಕಕ್ಕೆ ಒಂದು ರೆಕಾರ್ಡ್. ಅದರ ಬಗ್ಗೆ ಹೇಳಲು ಇನ್ನು ಇಷ್ಟಪಡ್ಬೇಕಂದ್ರೆ ಈ ಕ್ಲಬ್ ರೇಸ್ ಅಂದರೆ ಮಾಮೂಲು ರೇಸ್ ಅಲ್ಲ. ಪಾರಿವಾಳ ರೇಸ್ ಅಂದರೆ ಮಾಮೂಲು ಯಾವ್ದು ಆಡ್ತಾರೆ, ಆ ಥರ ರೇಸ್ ಅಲ್ಲ ಇದು. ಇದು ಕ್ಲಬ್ ವತಿಯಿಂದ ರೇಸಿಂಗ್ ಓಮರ್ಸ್ ಇಂದ ಆಡೋದು. ಆ ಬರ್ಡ್ಸ್ನ ಮತ್ತೆ ಬೆಳವಣಿಗೆ ಮಾಡಬೇಕು, ಅದನ್ನು ರೇಸಿಂಗ್ ಕ್ಲಬ್ಗಳು ಇದಾಗಬೇಕನ್ನೋ ರೀತಿಯಿಂದ ನಾವು ಇದು ಮಾಡ್ತಾ ಇರೋದು. ಯಾವುದೇ ಥರದ ದುಡ್ಡಿಂದಾಗಲಿ ಬೇರೆ ಯಾವುದಾಗಲಿ ಇದು ಇರೋಲ್ಲ. ಇದರಲ್ಲಿ ಒಂದು ಸ್ಪೋರ್ಟ್ಸು, ಈ ಸ್ಪೋರ್ಟ್ಸ್ನ ಬೆಳೆಸೋ ಸಲುವಾಗಿ ಇದನ್ನೆಲ್ಲ ಮಾಡ್ತಾ ಇರೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ಇಲ್ಲ. ಇದೊಂದು ರೆಕಾರ್ಡ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಥರದ ಈ ಥರ 2.5 ದಿನದಲ್ಲಿ ಯಾವುದು ಬರ್ಡ್ ಬಿದ್ದಿದ್ದಿಲ್ಲ. ಇದೊಂದು ರೆಕಾರ್ಡ್ನ ಮಾಡಿದ ಸಲುವಾಗಿ ಅದನ್ನು ನಿಮ್ಮೆಲ್ಲ ಜನತೆಗೆ ತೋರಿಸ್ಬೇಕು.